ನಮಸ್ಕಾರ ಸ್ನೇಹಿತರೆ, ಹನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಅಧಿಕ ಮಾಸ ಅಥವಾ ಮಲಮಾಸ, ಈ ಒಂದು ಮಾಸದಲ್ಲಿ ಮಾಡಬಹುದಾದಂಥ ದಾನಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಯಾವುದು ಅನುಕೂಲ ಆಗುತ್ತೋ ಅಂತಹ ಒಂದು ದಾನವನ್ನು ಈ ಮಾಸದಲ್ಲಿ ಯಾವುದಾದ್ರೂ ಒಂದು ದಿವಸ ನೀವು ಕೊಟ್ಟರೂ ಕೂಡ ನಿಮಗೆ ಅಧಿಕ ಫಲ ಅನ್ನೋದು ಸಿಗುತ್ತೆ. ಈ ಅಧಿಕ ಮಾಸವನ್ನು ಮಲಮಾಸ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಮಲ ಅಂತ ಹೇಳಿದ್ರೆ ಬೇಡವಾದ ವಸ್ತು ಅಂತ. ಅದನ್ನು ನಾವು ದೇಹದಿಂದ ಯಾವ ರೀತಿಯಾಗಿ ಹೊರಗೆ ಹಾಕ್ತೀವೋ ಆ ರೀತಿ ನಾವು ದಾನವನ್ನು ಕೊಟ್ಟಾಗ ನಮ್ಮ ಜೀವನದಲ್ಲಿ ಇರುವಂಥ ಬೇಡವಾದ ಕೆಟ್ಟದ್ದು ಏನಿರುತ್ತೋ ಎಲ್ಲವನ್ನು ಕೂಡ ನಾವು ವಿಸರ್ಜನೆಯನ್ನು ಮಾಡುವಂಥ ಒಂದು ಅರ್ಥದಲ್ಲಿ 33 ಸಂಖ್ಯೆಯಲ್ಲಿ ದಾನವನ್ನು ಕೊಟ್ಟು ಅದರಿಂದ ಉತ್ತಮ ಫಲವನ್ನು ಪಡೆದುಕೊಳ್ಳೋದು ಅಂತ ಅರ್ಥ. ಹಾಗಾದರೆ ಯಾವೆಲ್ಲ ದಾನಗಳನ್ನು ನೀವು ಮಾಡ್ಬೋದು ಅಂತ ಹೇಳಿದ್ರೆ, 33 ಜೊತೆ ದೀಪಗಳನ್ನು ದೇವಸ್ಥಾನಕ್ಕೆ ದಾನವಾಗಿ ಕೊಡುವಂಥದ್ದು ಅತ್ಯಂತ ಶ್ರೇಷ್ಠ. ಅದು ಮಣ್ಣಿನ ದೀಪ ಆದರೂ ಆಗಿರಬಹುದು, ಹಿತ್ತಾಳೆ ದೀಪ ಯಾವುದಾದ್ರೂ ಆಗಿರಬಹುದು. ನೀವು 33 ಜೊತೆ ದೀಪಗಳನ್ನು ಕೊಡೋದ್ರಿಂದ ಅಧಿಕ ಫಲ ಅನ್ನೋದು ದೊರೆಯುತ್ತೆ. ಎರಡನೆಯದು 33 ತುಳಸಿ ಗಿಡಗಳನ್ನು ದಾನವಾಗಿ ಕೊಡುವಂಥದ್ದು. ತುಳಸಿ ವಿಷ್ಣುವಿನ ಸ್ವರೂಪ ಆಗಿರೋದ್ರಿಂದ ಈ ತುಳಸಿಯನ್ನು ದಾನವಾಗಿ ಕೊಡೋದು ಅತ್ಯಂತ ಶ್ರೇಷ್ಠ. ಹಾಗೆ ಮೂರನೆಯದು, ಸಂಧ್ಯಾ ವಂದನೆ ಮಾಡುವಂಥ ವ್ಯಕ್ತಿಗಳಿಗೆ ಆ ಸಂಧ್ಯಾ ವಂದನೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ದಾನವಾಗಿ ಕೊಡುವಂಥದ್ದು. ಹಾಗೆ 33 ದಂಪತಿಗಳಿಗೆ ಬಾಗಿನವನ್ನು ದಾನವಾಗಿ ಕೊಡುವಂಥದ್ದು, ಇದು ಕೂಡ ಒಂದು. ಹಾಗೆ 33 ಆಕಳ ಕರುಗಳನ್ನು ದಾನವಾಗಿ ಕೊಡುವಂಥದ್ದು. ಇದು ಎಲ್ರಿಗೂ ಕೂಡ ಸಾಧ್ಯವಾಗೋದಿಲ್ಲ, ಆದರೆ ಇದು ಶ್ರೇಷ್ಠ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ದಾನ. ಇದು ಯಾರಿಗೆ ಆರ್ಥಿಕವಾಗಿ ತುಂಬ ಪ್ರಬಲವಾಗಿರ್ತಾರೋ ಅಂಥವರು ಶಕ್ತಿಯಾನುಸಾರವಾಗಿ ಕೊಡಬಹುದು. ಇಲ್ಲದಿದ್ದರೆ ಇದನ್ನು ಎಲ್ರಿಗೂ ಕೂಡ ಸಾಧ್ಯ ಇಲ್ಲದೇ ಇರೋದ್ರಿಂದ ಇದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ಅತೀ ಶ್ರೇಷ್ಠವಾದ ದಾನ ಈ ಒಂದು ಅಧಿಕ ಮಾಸದಲ್ಲಿ ಅಂತ ಹೇಳಿದ್ರೆ ಅದು ಅಪೂಪ ದಾನ. ಅಪೂಪ ಅಂತ ಹೇಳಿದ್ರೆ ಅಕ್ಕಿ ಬೆಲ್ಲ ಎಲ್ಲವನ್ನು ಸೇರಿಸಿ ಕಜ್ಜಾಯದ ರೀತಿಯಲ್ಲಿ ಮಾಡುವಂಥ ಒಂದು ಸಿಹಿ. ಇದನ್ನು 33 ಸಂಖ್ಯೆಯಲ್ಲಿ ಮಾಡಿ ನೀವು ವಿಷ್ಣುವಿನ ದೇವಸ್ಥಾನ ಆಗಿರಬಹುದು, ರಾಯರ ದೇವಸ್ಥಾನ ಆಗಿರಬಹುದು, ಅಥವಾ ನಿಮ್ಮ ಮನೆಯ ಕುಟುಂಬ ಸದಸ್ಯರಲ್ಲಿ ನಿಮ್ಮ ಸಹೋದರರಿಗಾಗಿರಬಹುದು, ಅಥವಾ ನಿಮ್ಮ ಮನೆಯ ಒಂದು ಅಳಿಯ ಯಾರಿರ್ತಾರೆ ಅವ್ರಿಗಾಗಿರಬಹುದು, ಇದನ್ನು ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ತಟ್ಟೆ ಸಮೇತವಾಗಿ ದಾನವಾಗಿ ಕೊಡಬಹುದು. ಇದು ಕೂಡ ಅತ್ಯಂತ ಶ್ರೇಷ್ಠವಾದಂಥ ದಾನಗಳಲ್ಲಿ ಇದು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಹಾಗೆ ಒಂದು ಪಾತ್ರೆ ತುಂಬಿದಂಥ ಪಾತ್ರೆಯಲ್ಲಿ ಮೊಸರು ಹಾಗೆ ಹಾಲು ತುಂಬಿದ ಪಾತ್ರೆಯನ್ನು ಆ ಪಾತ್ರೆ ಸಮೇತವಾಗಿ ದಾನವಾಗಿ ಕೊಡುವಂಥದ್ದು, ಇದು ಕೂಡ ಅತ್ಯಂತ ಶ್ರೇಷ್ಠವಾದಂಥ ದಾನ. ಹಾಗೆ ಎಲ್ಲರೂ ಮಾಡಬಹುದಾದಂಥ ಒಂದು ದಾನ ಅಂತ ಹೇಳಿದ್ರೆ 33 ಬಾಳೆಹಣ್ಣನ್ನು ಯಾರಿಗಾದರೂ ದಾನವಾಗಿ ಕೊಡುವಂಥದ್ದು. ಇದು ಎಲ್ಲರೂ ಕೂಡ ಮಾಡಬಹುದಾದಂಥ ಒಂದು ದಾನ. ಇದನ್ನು ಯಾರು ಬೇಕಾದರೂ ಮಾಡಬಹುದು. 33 ಸಂಖ್ಯೆಯಲ್ಲಿ ಒಂದು ಬಾಳೆಹಣ್ಣನ್ನು ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ದಾನವಾಗಿ ಕೊಡಬೇಕು. ಹಾಗೆ 33 ಜನರಿಗೆ ಅನ್ನದಾನವನ್ನು ಮಾಡುವಂಥದ್ದು, ಅಂದರೆ 33 ಜನರಿಗೆ ಒಂದು ಭೋಜನವನ್ನು ಮಾಡಿಸುವಂಥದ್ದು. ಈ ಅನ್ನದಾನ ಕೂಡ ಅತಿ ಶ್ರೇಷ್ಠವಾದಂಥ ದಾನಗಳಲ್ಲಿ ಒಂದಾಗಿರೋದ್ರಿಂದ ಇದನ್ನು ಕೂಡ ಮಾಡಬಹುದು. ಹಾಗೆ 33 ಮುತ್ತೈದೆಯರಿಗೆ ವಸ್ತ್ರದಾನ, ಅಂದರೆ ಅರಿಶಿನ ಕುಂಕುಮದ ಜೊತೆ ವಸ್ತ್ರ ಅಂತ ಹೇಳಿದ್ರೆ ನೀವು ಸೀರೆಯನ್ನು ಬೇಕಾದರೂ ಕೊಡಬಹುದು, ಅಥವಾ ಬ್ಲೌಸ್ ಪೀಸನ್ನು ಅರಿಶಿನ ಕುಂಕುಮ ತಾಂಬೂಲದ ಸಮೇತವಾಗಿ 33 ಮುತ್ತೈದೆಯರಿಗೆ ವಸ್ತ್ರದಾನವನ್ನು ಮಾಡುವಂಥದ್ದು ಕೂಡ ಅತ್ಯಂತ ಶ್ರೇಷ್ಠ ದಾನ. ಮತ್ತು ಅರಿಶಿನ ಕುಂಕುಮದ ಬಟ್ಟಲುಗಳು, ಇದು 33 ಜೊತೆ ಅರಿಶಿನ ಕುಂಕುಮದ ಬಟ್ಲನ್ನು ದಾನವಾಗಿ ಕೊಡುವಂಥದ್ದು. ಮುಂದಿನದು 33 ಪುಟ್ಟ ಅನ್ನಪೂರ್ಣೇಶ್ವರಿಯ ವಿಗ್ರಹವನ್ನು ದಾನವಾಗಿ ಕೊಡುವಂಥದ್ದು, ಇದು ಕೂಡ ಅತಿ ಶ್ರೇಷ್ಠವಾದಂಥ ದಾನ.
ಹಾಗೆ ಮತ್ತೊಂದು ದಾನ ಯಾವುದು ಅಂತ ಹೇಳಿದ್ರೆ, ಒಂದು ಇಡೀ ಕೊಬ್ಬರಿಯ ಉಂಡೆಯನ್ನು ತೆಗೆದುಕೊಂಡು ಮೇಲ್ಭಾಗದಲ್ಲಿ ಅದನ್ನು ಸ್ವಲ್ಪ ಕತ್ತರಿಸಿ ಅದರ ಒಳಗಡೆ ಅಕ್ಕಿಯನ್ನು ತುಂಬಿ ಪುಟ್ಟ ಕೃಷ್ಣನ ವಿಗ್ರಹವನ್ನು ಇಟ್ಬಿಟ್ಟು ಅದನ್ನು ಮುಚ್ಚಿ ತಾಂಬೂಲ ದಕ್ಷಿಣ ಸಮೇತವಾಗಿ ದಾನವಾಗಿ ಕೊಡುವಂಥದ್ದು ಅತ್ಯಂತ ಶ್ರೇಷ್ಠ. ಈ ಶ್ರೀಕೃಷ್ಣನ ವಿಗ್ರಹ ಅಂತ ಹೇಳಿದ್ರೆ ಅದು ಕೂಡ ವಿಷ್ಣು ಸ್ವರೂಪ ಆಗಿರೋದ್ರಿಂದ ಇದನ್ನು ದಾನವಾಗಿ ಕೊಡೋದು ಅತ್ಯಂತ ಶ್ರೇಷ್ಠ ದಾನಗಳಲ್ಲಿ ಇದು ಕೂಡ ಒಂದು. ಹಾಗೆ 33 ಅರಿಶಿನ ಕುಂಕುಮದ ಬಟ್ಟಲನ್ನು ದಾನವಾಗಿ ಕೊಡುವಂಥದ್ದು. ಅಂದರೆ 33 ಜೊತೆ ಅರಿಶಿನ ಕುಂಕುಮದ ಬಟ್ಟಲನ್ನು ಅದರಲ್ಲಿ ಅರಿಶಿನ ಹಾಗೆ ಕುಂಕುಮವನ್ನು ಹಾಕಿಬಿಟ್ಟು ದಾನವಾಗಿ ಕೊಡೋದು ಕೂಡ ತುಂಬಾ ಶ್ರೇಷ್ಠ. ಇದನ್ನು ನೀವು ಯಾರಾದರೂ ಮುತ್ತೈದೆಯರಿಗೆ ದಾನವಾಗಿ ಕೊಡಬಹುದು. ಹಾಗೆ ಮತ್ತೊಂದು ದಾನ ಯಾವುದು ಅಂತ ಹೇಳಿದ್ರೆ, ವಿಷ್ಣು ಸಹಸ್ರನಾಮದ ಪುಸ್ತಕವನ್ನು 33 ಪುಸ್ತಕಗಳನ್ನು ನೀವು ದಾನವಾಗಿ ಕೊಡುವಂಥದ್ದು. ಈ ಮಾಸ ವಿಷ್ಣುವಿಗೆ ಪ್ರಿಯವಾದ ಮಾಸ ಆಗಿರೋದ್ರಿಂದ ನೀವು ಈ ರೀತಿಯಾಗಿ ವಿಷ್ಣುವಿನ ಒಂದು ಸಹಸ್ರನಾಮದ ಪುಸ್ತಕವನ್ನು ದಾನವಾಗಿ ಕೊಡೋದು ಕೂಡ ಅತ್ಯಂತ ಶ್ರೇಷ್ಠ. ಹಾಗೆ 33 ಲಾಡುಗಳನ್ನು ದಾನವಾಗಿ ಕೊಡುವಂಥದ್ದು. ಅದು ಬೂಂದಿ ಲಾಡು ಆಗಿದ್ರೂ ಪರವಾಗಿಲ್ಲ, ಬೇಸನ್ ಲಾಡು ಆಗಿದ್ರೂ ಪರವಾಗಿಲ್ಲ, 33 ಲಾಡುಗಳನ್ನು ದಾನವಾಗಿ ಕೊಡುವಂಥದ್ದು. ಇದನ್ನು ನೀವು ಯಾರಿಗಾದರೂ ದೇವಸ್ಥಾನಕ್ಕಾದರೂ ಕೊಡಬಹುದು, ಅಥವಾ ಮಕ್ಕಳಿಗಾದರೂ ಕೊಡಬಹುದು, ಅಥವಾ ಯಾರಿಗೆ ಬೇಕಾದರೂ ಇದನ್ನು ನೀವು ದಾನವಾಗಿ ಕೊಡ್ಬೋದು. ಇನ್ನು ಫಲದಾನ ಅಂತ ಹೇಳಿದ್ರೆ, ನೀವು ಬಾಳೆಹಣ್ಣನ್ನು ಕೊಟ್ಟರೆ ಬಾಳೆಹಣ್ಣನ್ನೇ ಕೊಡಬೇಕು ಅಂತ ಏನೂ ಇಲ್ಲ. ಹಣ್ಣುಗಳಲ್ಲಿ ಯಾವುದಾದರೂ ಹಣ್ಣುಗಳಾದರೂ ಪರವಾಗಿಲ್ಲ, ಅದು ಒಂದೇ ಬಗೆಯ ಹಣ್ಣುಗಳನ್ನು 33 ಸಂಖ್ಯೆಯಲ್ಲಿ ದಾನವಾಗಿ ಕೊಡಬಹುದು. ಇನ್ನು ಈ ದಾನಗಳನ್ನು ಯಾಕೆ 33 ಸಂಖ್ಯೆಯಲ್ಲೇ ಕೊಡಬೇಕಂತ ಹೇಳಿದ್ರೆ, ನಮ್ಮ ಪುರಾಣಗಳಲ್ಲಿ ಇರುವಂತೆ ಇದು 33 ದೇವತೆಗಳಿಗೆ ಸಮರ್ಪಿತವಾಗುತ್ತೆ. ಆದ್ದರಿಂದನೇ 33 ಸಂಖ್ಯೆಯಲ್ಲೇ ಇದನ್ನು ನೀವು ಅರ್ಪಣೆಯನ್ನು ಮಾಡೋದ್ರಿಂದ ಅದು 33 ದೇವತೆಗಳಿಗೂ ಅದು ಸಲ್ಲುತ್ತೆ. ಆದ್ದರಿಂದನೇ ನೀವು ಏನನ್ನೇ ದಾನ ಕೊಟ್ಟರು 33 ಸಂಖ್ಯೆಯಲ್ಲೇ ನೀವು ಕೊಡಬೇಕು. ಇದನ್ನು ಈ ತಿಂಗಳಿನಲ್ಲಿ ಒಂದು ದಿನ ಕೊಟ್ಟರೂ ಕೂಡ ಪರವಾಗಿಲ್ಲ, ತಿಂಗಳು ಪೂರ್ತಿ ಕೊಟ್ಟರೂ ಕೂಡ ಪರವಾಗಿಲ್ಲ. ಆದರೆ ತಿಂಗಳು ಪೂರ್ತಿ ಯಾರಿಗೂ ಕೂಡ ಅಷ್ಟು ಕೊಡೋದು ಕಷ್ಟ ಆಗಿರೋದ್ರಿಂದ ತಿಂಗಳಿನಲ್ಲಿ ಒಂದು ದಿನ ಕೊಟ್ಟರೆ ನಿಮಗೆ ದುಪ್ಪಟ್ಟು ಫಲ ಅನ್ನೋದು ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಅಧಿಕ ಮಾಸದಲ್ಲಿ ಮಾಡಬಹುದಾದಂತಹ ದಾನಗಳ ಬಗ್ಗೆ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.